MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. SIT ವಿಚಾರಣೆ ಇವತ್ತು ಕೂಡ ಮುಂದುವರೆದಿತ್ತು. ಚಿನ್ನಯ್ಯನನ್ನ ಗ್ಯಾಂಗ್ಗೆ ಪರಿಚಯ ಮಾಡಿದ ಯಾರು? ಇದು SIT ಕೇಳ್ತಾ ಇರುವಂತಹ ಪ್ರಶ್ನೆ. ವಿಠಲಗೌಡ, ಗಿರೀಶ್ ಹಾಗೆ ಮಟ್ಟಣ್ಣನವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದೆ. ಚಿನ್ನಯ್ಯ ಸಂಪರ್ಕಕ್ಕೆ ಮೊದಲು ಬಂದವರು ಯಾರು ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ವಿಠಲಗೌಡಗೆ ಚಿನ್ನಯ್ಯ ಮೊದಲಿಂದ ಪರಿಚಯ ಇದ್ರು ಅನ್ನೋದು ಈ SIT ವಿಚಾರಣೆಯ ಸಂದರ್ಭ ಮಾಹಿತಿ ಗೊತ್ತಾಗ್ತಾ ಇದೆ. ವಿಠಲಗೌಡ ಮೂಲಕ ಗ್ಯಾಂಗ್ಗೆ ಸಂಪರ್ಕಿಸಿರುವಂತ ಸಂಶಯ ಕೂಡ ಇದೆ. ವಿಠಲಗೌಡ ಯಾರಂತ ಹೇಳಿದ್ರೆ ಸೌಜನ್ಯ ಮಾವ. ಇವರು ಮೂಲಕವಾಗಿನೇ ಗ್ಯಾಂಗ್ಗೆ ಸಂಪರ್ಕಕ್ಕೆ ಬಂತು, ಅವರು ಪರಿಚಯ ಮಾಡಿಕೊಟ್ರು ಅನ್ನೋದು ಇದೀಗ ವಿಚಾರಣೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ಹೇಗೆ ಪರಿಚಯ ಆದ ಗ್ಯಾಂಗ್ಗೆ ಅನ್ನೋದು ವಿಠಲಗೌಡ, ಗಿರೀಶ್ ಮಟ್ಟಣ್ಣನವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ SIT. ಚಿನ್ನಯ್ಯ ಸಂಪರ್ಕಕ್ಕೆ ಮೊದಲು ಬಂದವರು ಯಾರು ಅಂತ ಪ್ರಶ್ನೆ ಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿಧಿ ಅಶೋಕ್ ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್, ಹೌದು, ಇದೀಗ ಹೇಳ್ತಾ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ ಚಿನ್ನಯ್ಯ ಸಂಪರ್ಕಕ್ಕೆ ಮೊದಲು ತಂದವರು ಯಾರು, ಈ ಗ್ಯಾಂಗ್ಗೆ ಪರಿಚಯ ಮಾಡಿರೋರು ಯಾರು ಅಂತ ಈ ಹಂತದ SIT ವಿಚಾರಣೆಯಲ್ಲಿ ಏನೇನು ಗೊತ್ತಾಗ್ತಾ ಇದೆ, ಏನ್ ಇನ್ಸೈಡ್ ಲಭ್ಯವಾಗ್ತಾ ಇದೆ ಅಶೋಕ್? ಹೌದು ಚೈತ್ರ, ಈ ಒಂದು ಧರ್ಮಸ್ಥಳ ಬೋರ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಚಿನ್ನಯ್ಯ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆದರೆ 4 ಜನರ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯೂಟ್ಯೂಬರ್ ಅಭಿಷೇಕ್, ಇದರ ಜೊತೆಗೆ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರು ಮತ್ತು ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರ ವಿಚಾರಣೆ ನಡೀತಾ ಇದೆ. ಪ್ರಮುಖವಾಗಿ ವಿಠಲ್ ಗೌಡ ಹಾಗೂ ಗಿರೀಶ್ ಮಟ್ಟಣ್ಣವರ ವಿಚಾರಣೆ ಕಳೆದ 2 ದಿನಗಳಿಂದ ನಡೀತಾ ಇದೆ. ಇವತ್ತು ಬೆಳಗಿನಿಂದಲೂ ಕೂಡ ನಿರಂತರವಾಗಿ ವಿಚಾರಣೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ SIT ಅಧಿಕಾರಿಗಳಿಗೆ ಪ್ರಶ್ನೆ ಇರತಕ್ಕಂಥದ್ದು, ಈ ಚಿನ್ನಯ್ಯ ಈ ಗ್ಯಾಂಗ್ಗೆ ಇವರಿಗೆ ಯಾವ ರೀತಿಯಾಗಿ ಸಂಪರ್ಕಕ್ಕೆ ಬಂದ ಅಂತೇಳಿ. ಆತನೇ ಹೇಳುವಂತೆ 2014ರಲ್ಲಿ ಆತ ಧರ್ಮಸ್ಥಳ ಬಿಟ್ಟು ಹೋಗಿರ್ತಾನೆ. ಸೊ ಅದಾದ ಬಳಿಕ ಯಾರನ್ನು ಸಂಪರ್ಕ ಮಾಡಿದ್ದ ಎನ್ನುವಂತ ಪ್ರಶ್ನೆಯನ್ನು ಗಿರೀಶ್ ಮಟ್ಟಣ್ಣವರು ಮತ್ತು ವಿಠಲ್ ಗೌಡ ಅವರಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಆ ಮೂಲಗಳ ಪ್ರಕಾರ ವಿಠಲ್ ಗೌಡ ಅವರಿಗೆ ಈ ಚಿನ್ನಯ್ಯನ ಪರಿಚಯ ಮೊದಲೇ ಇತ್ತು ಎನ್ನುವಂತ ಮಾಹಿತಿ ಇದೆ. ಹೀಗಾಗಿ ಅವ್ರ ಮೂಲಕವೇ ಈ ಚಿನ್ನಯ್ಯ ಈ ಒಂದು ಗ್ಯಾಂಗ್ನ ಸಂಪರ್ಕಕ್ಕೆ ಬಂದ ಎನ್ನುವಂತ ಸಂಶಯ ಕೂಡ SIT ಅಧಿಕಾರಿಗಳಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಗಿರೀಶ್ ಮಟ್ಟಣ್ಣವರು ಮತ್ತು ವಿಠಲ್ ಗೌಡ ಅವರಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಪ್ರತ್ಯೇಕವಾಗಿ ವಿಚಾರಣೆ ಆಗ್ತಾ ಇದೆ. ಕಳೆದ 4 ದಿವಸದಿಂದ ಅಭಿಷೇಕ್ನ ವಿಚಾರಣೆ ಕೂಡ ಆಗ್ತಾ ಇದೆ. ಯೂಟ್ಯೂಬರ್ ಅಭಿಷೇಕ್ ಈ ಪ್ರಕರಣದ ಏನು ಕೇಸ್ ಏನ್ ದಾಖಲಾಯಿತು ಅದಕ್ಕೂ ಮೊದಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಮಾಡ್ತಿದ್ದ. ಸೊ ಆತನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಇನ್ನು ಚಿನ್ನಯ್ಯನ ಜೊತೆ ಹೆಚ್ಚಾಗಿ ಗುರುತಿಸಿಕೊಂಡಿರುವಂತದ್ದು ಜಯಂತ್ ಟಿ. ಸೊ ಜಯಂತ್ ಟಿ ಅನ್ನು ಕಳೆದ 4 ದಿವಸಗಳಿಂದಲೂ ಕೂಡ ವಿಚಾರಣೆಯನ್ನು ಮುಂದುವರಿಸಲಾಗ್ತಿದೆ. ಸೊ ನಿರಂತರವಾಗಿ ವಿಚಾರಣೆಯನ್ನು ಮಾಡಲಾಗ್ತಿದೆ. ಈಗಾಗಲೇ ಯೂಟ್ಯೂಬರ್ ಅಭಿಷೇಕ್ ಮತ್ತು ಜಯಂತ್ ಟಿ ಈ ಬುರುಡೆಯನ್ನು ಅಂದ್ರೆ ಏನು ಪ್ರಕರಣ ದಾಖಲಾದ ನಂತರ ಬುರುಡೆಯನ್ನು ಹುಡ್ಕೊಂಡು ಕಾಡು ಪ್ರದೇಶಕ್ಕೆ ತೆರಳಿದ್ದು ಎನ್ನುವಂತ ಮಾಹಿತಿ ಕೂಡ ಇದೆ. ಮತ್ತು ಅದರ ವಿಡಿಯೋ ಚಿತ್ರೀಕರಣ ಕೂಡ ಇವರೇ ಮಾಡಿದ್ರು ಎನ್ನುವಂತ ಆರೋಪವೂ ಕೂಡ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಚಿನ್ನಯ್ಯ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಆಲ್ರೆಡಿ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ ಮತ್ತು ಒಂದಿಷ್ಟು ಜನರ ಹೆಸರುಗಳನ್ನು ಆಲ್ರೆಡಿ ಆತ ಹೇಳ್ಕೊಂಡಿದ್ದಾನೆ. ಆತನ ಸಂಪೂರ್ಣ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಸೊ ಆತನ ಹೇಳಿಕೆ ಆಧಾರದಲ್ಲಿ ಈ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ವಿಠಲ್ ಗೌಡ ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ, ಇದರ ಜೊತೆಗೆ ಗಿರೀಶ್ ಮಟ್ಟಣ್ಣವರ ಪಾತ್ರ ಏನು ಎಂಬುದನ್ನು ಕೂಡ SIT ಅಧಿಕಾರಿಗಳು ತನಿಖೆಯ ಮೂಲಕ ಕಂಡುಕೊಳ್ತಿದ್ದಾರೆ. ಒಂದು ವೇಳೆ ಅವರು ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಏನು ಆರೋಪಿಗಳಾಗಿದೆ, ಸೊ ಅವರನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಸಂಪೂರ್ಣವಾದ ವಿಚಾರಣೆಯನ್ನು ಮಾಡಬೇಕಾಗಿದೆ. ಹೀಗಾಗಿ ಆ ಒಂದು ಪ್ರೊಸೀಜರ್ ಅನ್ನು ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ. ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH